ಡಿಸಿಎಂ ಡಿಕೆಶಿಗೆ ಒಂದೊಂದು ನಿಮಿಷ ವರುಷದ ಹಾಗೆ ಉರುಳುತ್ತಾ ಇದೆ. ಇನ್ನೆಷ್ಟು ಕಾಯುವಿಕೆ, ಅದೆಷ್ಟು ಬೇಡಿಕೆ, ಆ ಕಾಲನಿಗೂ ಬೇಸರ. ಮೇ 20 ಈ ಸರ್ಕಾರಕ್ಕೆ 3 ವರ್ಷ. ಪವರ್ ಶೇರಿಂಗ್ ಮಾತಿನಂತೆ 6 ತಿಂಗಳ ಗ್ರೇಸ್ ಪೀರಿಯಡ್ ಮುಗಿದಿದೆ. ಕೊಟ್ಟ ಮಾತು ಕರಗಿ 6 ತಿಂಗಳು ಉರುಳಿದೆ. ಈಗಲಾದರೂ ವಚನ ಪಾಲಿಸಿ. ಡೆಲ್ಲಿಯಲ್ಲಿ ಡಿಕೆಶಿ ಇಟ್ಟ ಟೈಮ್ ಬಾಂಬ್ ಇದು. ಇದಕ್ಕೆ ಜಸ್ಟ್ 14 ದಿನ ಎಕ್ಸ್ಪೈರಿ ಡೇಟ್. ಏಕ್ ಮಾರೋ ದೋ ತುಕಡಾ, ಒಂದೇ ಏಟು, ಸಿಂಗಲ್ ಅಜೆಂಡಾ, ಸಿಂಹಾಸನ ಸೂತ್ರ ಪಾಲನೆ. ಇಂದ್ರಪ್ರಸ್ಥದಲ್ಲಿ ಕೇಳಿಸಿದ್ದು ಸಿಂಹಗರ್ಜನೆ. ಕಾಯುವಿಕೆಗೂ ಕಾಲ ಮೀರಿದೆ. ಸರ್ಕಾರ ಅರ್ಧ ಹಾದಿ ಸವೆದ ಬಳಿಕ ಡೆಲ್ಲಿ ಹಸ್ತದ ಪಂಚಕೋಟಿಯಲ್ಲಿ ಪಟ್ಟದ ಬೆಂಕಿ ಹೊತ್ತಿದೆ. ಹಾಕಿದ ಪಟ್ಟುಗಳಿಗೆ ಮೇ ಕ್ರಾಂತಿಯ ಡೆಡ್ಲೈನ್ ಇಟ್ಟ ಕನಕಾಧಿಪತಿ ಬೆಂಗಳೂರಲ್ಲಿ ಮೌನ ಕ್ರಾಂತಿಗೆ ಶಸ್ತ್ರ ಸನ್ನದ್ಧಗೊಳಿಸುತ್ತಿದ್ದಾರೆ. ಮೇ 4 ಎಲೆಕ್ಷನ್ ರಿಸಲ್ಟ್, 10ರೊಳಗೆ ಡಿಸಿಷನ್ಗೆ ಡೆಡ್ಲೈನ್. ಮೇ 15ಕ್ಕೆ ಬಂಡೆ ಬರ್ತ್ಡೇ, ಸಿಗುತ್ತಾ ಸಿಎಂ ಸಿಂಹಾಸನ ಗಿಫ್ಟ್. ಇನ್ನೇನಿದ್ರು ಒಂದೇ ಆಟ, ಗೆಲ್ಲಬೇಕು ಇಲ್ಲ ಸೋಲ್ಬೇಕು. ಶರಣಾಗತಿ ಸಾವಿಗೂ ಅಸಹ್ಯ. 3 ದಿನ ಕಳೆದ್ರೆ ಏಪ್ರಿಲ್ 29 ಎರಡನೇ ಹಂತದ ಚುನಾವಣೆ ಅಂತ್ಯ. ಆಮೇಲೆ ಮೇ 4ಕ್ಕೆ ಫಲಿತಾಂಶ. ಈ ಅವಧಿಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಫೈನಲ್ ಡಿಸಿಷನ್ ಆಗಬೇಕು. ಮೇ 10ರೊಳಗೆ ರಿಸಲ್ಟ್ ಹೇಳಿ. ಹೀಗೆ ಸಿಡಿಗುಂಡಿನಂತೆ ಸಿಡಿದ ಬಂಡೆ ಬ್ರದರ್ಸ್ ಡೇಟ್ ಕೊಟ್ಟು ರಿಟರ್ನ್ ಆಗಿದ್ದಾರೆ. ಹೀಗಾಗಿ ಮೇ 15ಕ್ಕೆ ಬಂಡೆ ಬರ್ತ್ಡೇ ಸಿಂಹಾಸನ ಗಿಫ್ಟ್ ಪಕ್ಕ ಸಿಗುತ್ತಾ ಅನ್ನೋ ಚರ್ಚೆ ಹಬ್ಬಿದೆ. ಕೇಂದ್ರ ಸಚಿವರ ಸಭೆಯ ನೆಪದಲ್ಲೇ ಸಿಎಂ ಕುರ್ಚಿಗಾಗಿ ಇನ್ನಿಲ್ಲದ ಕಸರತ್ತು ನಡೆಸಿದ್ದ ಬಂಡೆ ಬ್ರದರ್ಸ್ಗೆ ಎಟುಕದ ದ್ರಾಕ್ಷಿ ಹುಳಿಯಾಗಿ ಕಂಡಿದೆ. 3 ದಿನಗಳ ಕಾಲ ಡೆಲ್ಲಿಯಲ್ಲಿ ಬೀಡು ಬಿಟ್ಟು ವಾಪಸ್ಸಾದ ಡಿಕೆ ಬ್ರದರ್ಸ್ಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯವಾಗಿಲ್ಲ. ಕಾರಣ ಎಲೆಕ್ಷನ್ ಪ್ರಚಾರ. ಕ್ಯಾಂಪೇನ್ ಮುಗಿಸಿ ಮೇ 28ಕ್ಕೆ ಡೆಲ್ಲಿ ದರ್ಬಾರ್ಗೆ ರಾಹುಲ್ ಮರಳಲಿದ್ದಾರೆ. ಕೈ ಕ್ಯಾಪ್ಟನ್ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ಸಿಎಂ ಗಾದಿ ಬೇಕೇ ಬೇಕು. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೂ ಮೊದಲೇ ನಿಮ್ಮ ನಿರ್ಧಾರ ಹೇಳಿ. ಈಗಾಗಲೇ 6 ತಿಂಗಳ ಗ್ರೇಸ್ ಪೀರಿಯಡ್ ಮುಗಿದು ಹೋಗಿದೆ ಅಂತ ಪಟ್ಟಕ್ಕೆ ಪಟ್ಟು ಹಾಕಿದ್ದಾರೆ. ಏನೇನು ಯಾವಾಗ ಆಗ್ಬೇಕು ಆವಾಗತ್ತೆ. ಏನೇನು ತೀರ್ಮಾನಗಳು ಆಗಿದ್ಯೋ ಅದು ಚಾಲ್ತಿಗೆ ಬರಲಿದೆ. ಡಿಸಿಎಂ ಡಿಕೆಶಿ ಬೆಂಗಳೂರಿಗೆ ಮರಳ್ತಾ ಇದ್ದಂತೆ ಕೊಟ್ಟ ಆನ್ಸರ್ರೇ ಇದು. ರಾಜಕೀಯ ವಿಚಾರಗಳನ್ನ ಮಾತನಾಡಲ್ಲ, ಸಮಯ ಬಂದಾಗ ಅದೇ ಆಗತ್ತೆ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾವ ರಾಜಕೀಯ ಇಲ್ಲ. ಏನೇನೋ ಯಾವಾಗ ಆಗ್ಬೇಕು ಆವಾಗ ಆಗತ್ತೆ. ಏನೇನ್ ತೀರ್ಮಾನಗಳಾಗಿದ್ಯೋ ಅದು ಚಾಲ್ತಿಗೆ ಬರಲಿದೆ ಅಂತ ಗುಟ್ಟಿನ ವ್ಯಾಪಾರ ಸೂಕ್ಷ್ಮವಾಗಿ ಬಿಚ್ಚಿಟ್ರು. ಪಕ್ಷದಲ್ಲಿ ಗೊಂದಲ ಇದೆ ಎಂಬ ಸತೀಶ್ ಮಾತಿಗೂ ಉತ್ತರ ಕೊಟ್ರು. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಏನಿಲ್ಲ. ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಪ್ರತಿತಂತ್ರವೂ ರೆಡಿ. ಕುರ್ಚಿ ಕಾಳಗಕ್ಕೆ ಸಜ್ಜಾಗಿ ನಿಂತ ಸಿದ್ದು ಪಡೆ. ಪುನರ್ರಚನೆಗೆ ಹಸಿರು ನಿಶಾನೆ ತೋರಿಸಿದ್ರೆ ಬಂಡೆ ಕನಸು ಛಿದ್ರ. ಈಗಾಗಲೇ 25ಕ್ಕೆ ಹೆಚ್ಚು ಸೀನಿಯರ್ಸ್ ಶಾಸಕರು ಡೆಲ್ಲಿ ಅಂಗಳಕ್ಕೆ ಹೋಗಿ ಬೇಡಿಕೆಗಳ ಪಟ್ಟಿ ಇಟ್ಟು ಮರಳಿಸಿದ್ದಾರೆ. ಮತ್ತೊಂದು ಕಡೆ ಸಿಎಂ ಮತ್ತು ಆಪ್ತರಿಂದ ರಹಸ್ಯ ಸಭೆ ನಡೆದಿದೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋಕೆ ಪ್ಲಾನ್ ಸಿದ್ಧಪಡಿಸಿದ್ದಾರೆ. ಡಿಕೆಯ ತ್ಯಾಗದ ಕತೆಗೆ ಪರಂ ಸೇವಾ ಧರ್ಮದ ಅಸ್ತ್ರ ಪ್ರಯೋಗ ಆಗಲಿದೆ. ಈ ಎಲ್ಲಕ್ಕೂ ಅಲರ್ಟ್ ಆದ ಡಿಕೆ ಬ್ರದರ್ಸ್ ಸಂಪುಟ ಪುನರ್ರಚನೆಯಾದ್ರೆ ನಾಯಕತ್ವ ಬದಲಾವಣೆ
ಗಗನ ಕುಸುಮ ಆಗತ್ತೆ. ಬಂಡೆಯ ಕುರ್ಚಿ ಕನಸು ಪುಡಿ ಪುಡಿಯಾಗಲಿದೆ. ಹೀಗಾಗಿ ಅದಕ್ಕೆ ಅವಕಾಶವೇ ಇಲ್ಲದಂತೆ ಪಟ್ಟು ಹಿಡಿದ ಕಟ್ಟಪ್ಪ ನಾಯಕತ್ವ ಬದಲಾವಣೆ ಅಷ್ಟೇ ಲೆಕ್ಕ ಅಂತಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ಸಿಎಂ ಕುರ್ಚಿಗಾಗಿ ಸರ್ಕಾರವೇ ಪತನ. ಇತ್ತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಸರ್ಕಾರ ಪತನ ಭವಿಷ್ಯ ಹೇಳ್ತಿದ್ದಾರೆ. ಇವತ್ತಿನ 2-2.5 ವರ್ಷಗಳು ಏನು ಉಳಿದಿದೆ ಅದೇ ರೀತಿಯಲ್ಲಿ ಕೂಡ ಯಾರು ಮುಖ್ಯಮಂತ್ರಿ ಆಗಬೇಕನ್ನೋ ತಳ್ಳಂತ ಕೆಲಸ ಮಾಡ್ತಿದೆ. ಆಕಸ್ಮಿಕವಾಗಿ ಅವನು ಸಿದ್ದರಾಮಯ್ಯರು ಇಲ್ಲ ನಾನು ಬಿಡಲ್ಲ ನಾನೇ ಮುಂದುವರಿತೀನಿ ಅಂದ್ರಿಗಿನ ಶಿವಕುಮಾರ್ ಅಂತೂ ಅದನ್ನ ಕುಸಿಯನ್ನು ನಾನು ಎಳ್ಕೋಬೇಕನ್ನಂತ ಪ್ರಯತ್ನ ಮಾಡ್ತಾರೆ. ಹಂಗಾಗಿ ಇವತ್ತು ಸರ್ಕಾರ ಏನಿದೆನೋ ವಾತಾವರಣದಲ್ಲಿ ಅವರಿಬ್ಬರು ಜಗಳದಲ್ಲಿ ಏನನ್ನ ಸರ್ಕಾರ ಬಿದ್ದೋದ್ರೂ ಕೂಡ ಬಿದ್ದೋಗ್ಬೋದು. ಒಟ್ಟಾರೆ ಇಂದ್ರಪ್ರಸ್ಥದಲ್ಲಿನ ಪಿಸುಮಾತು, ಗುಟ್ಟಿನ ವ್ಯಾಪಾರ, ರಣರಂಗದ ಚತುರ ಕಿಲಾಡಿ ಸಿದ್ದು ಕರ್ಣಕ್ಕೂ ತಲುಪಿದೆ. ಇನ್ನೇನಿದ್ರು ಇಬ್ಬರು ಬಲಾಢ್ಯರ ನಡುವೆ ರಣಕಾಳಗವಷ್ಟೇ ಬಾಕಿ. ಇವರೆಗೂ ಕುರ್ಚಿ ಯುದ್ಧವನ್ನ ಬಫರ್ ಝೋನ್ನಲ್ಲಿಟ್ಟು ಆಟ ಆಡಿದ ಸಿಎಂ ಮೌನ ಸ್ಫೋಟಿಸುವ ಕಾಲ ಸನ್ನಿಹಿತವಾದಂತೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.